ನೀವು ದಿನನಿತ್ಯ ಮಂತ್ರ ಜಪವನ್ನ ಮಾಡ್ತೀರಾ. ಮಂತ್ರ ಜಪ ಮಾಡೋದ್ರಿಂದ ಕೆಲವೊಬ್ಬರಿಗೆ ಬೇಗ ಪ್ರತಿಫಲ ಸಿಗುತ್ತೆ, ಇನ್ ಕೆಲವೊಬ್ಬರಿಗೆ ತಡ ಆಗುತ್ತೆ, ಕೆಲವೊಬ್ಬರಿಗಂತೂ ಆಗೋದೇ ಇಲ್ಲ. ಅದ್ಯಾಕೆ? ಹಿಂದೆ ದಟ್ಟ ಕಾಡಿನಲ್ಲಿ ಒಬ್ಬ ಮಾಂತ್ರಿಕ ಮಹಾಕಾಳಿಯ ಆರಾಧನೆಯನ್ನ ಮಾಡ್ತಿರ್ತಾನೆ. ದಿನನಿತ್ಯ ಅಮ್ಮನವರ ಮಂತ್ರವನ್ನ ಪಠಿಸೋದೇ ಅವನ ಕೆಲಸವಾಗೋಗಿರುತ್ತೆ. ಒಂದು ಮಂಗಳವಾರ ಆ ಮಾಂತ್ರಿಕ ಶವಸಾಧನವನ್ನ ಮಾಡ್ತಿರೋವಾಗ ಅಲ್ಲೇ ಮರವನ್ನ ಕಡಿತಿದ್ದ ಒಬ್ಬ ಅದನ್ನ ನೋಡ್ಬಿಡ್ತಾನೆ. ಅವನಿಗೆ ಅದನ್ನ ನೋಡಿ ಭಯ ಆಗಿ ಮರವನ್ನ ಹತ್ತಿ ಕೂತ್ಕೊಂಡ್ಬಿಡ್ತಾನೆ. ಅಲ್ಲಿಂದ ಆ ಮಾಂತ್ರಿಕ ಮಾಡ್ತಿದ್ದ ಎಲ್ಲಾ ಸಾಧನಗಳನ್ನ ಗಮನವಿಟ್ಟು ನೋಡ್ತಾನೆ. ಆಗ್ಲೇ ದಿಢೀರಂತ ಎಲ್ಲಿಂದನೋ ಬಂದ ಚಿರತೆ ಆ ಮಾಂತ್ರಿಕನನ್ನ ಕೊಂದು ಎಳ್ಕೊಂಡು ಹೋಗ್ಬಿಡುತ್ತೆ. ಇದನ್ನೆಲ್ಲ ಕಣ್ಣಾರೆ ಕಂಡ ಆ ಮರ ಕಡಿಯುವವ ಮಾಂತ್ರಿಕ ಸಾಧನಗಳನ್ನ ಮಾಡ್ತಿದ್ದ ಜಾಗಕ್ಕೆ ಬರ್ತಾನೆ. ಅಲ್ಲಿದ್ದ ಜಪಮಾಲೆಯನ್ನ ತೆಗೆದುಕೊಂಡು ಶವದ ಮೇಲೆ ಕೂತು ಅವನು ಪಠಿಸ್ತಿದ್ದ ಮಂತ್ರವನ್ನ 7 ಸರಿ ಪಠನೆ ಮಾಡ್ತಾನೆ. ಅಷ್ಟೇ, ಅವನ ಮುಂದೆ ದೈತ್ಯ ರೂಪದಲ್ಲಿ ಮಹಾಕಾಳಿ ಪ್ರತ್ಯಕ್ಷಳಾಗ್ತಾಳೆ. ಪ್ರತ್ಯಕ್ಷಳಾದ ದೇವಿ ನನಗೇನು ವರ ಬೇಕು ಅಂತ ಕೇಳಿದಾಗ ಮರ ಕಡಿಯುವವ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಅಮ್ಮ, ಆ ಮಾಂತ್ರಿಕ ಜೀವನ ಪರ್ಯಂತ ನಿನ್ನ ಮಂತ್ರಗಳನ್ನ ಜಪಿಸುತ್ತಾ ನಿನ್ನ ಸಾಧನಗಳನ್ನ ಮಾಡುತ್ತಾ ನಿನಗಾಗಿ ಕಾಯ್ಕೊಂಡಿದ್ದ. ಅವನಿಗೆ ನೀನು ದರ್ಶನ ಕೊಟ್ಟಿಲ್ಲ. ಬರೀ 7 ಸರಿ ನಿನ್ನ ಹೆಸರನ್ನ ಕೂಗಿದಿಕ್ಕೆ ನೀನು ನನ್ನ ಮುಂದೆ ಪ್ರತ್ಯಕ್ಷವಾದೆ, ಯಾಕೆ ಅಂತ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಅಮ್ಮನವರು ಉತ್ತರಿಸ್ತಾರೆ, ಆ ಮಾಂತ್ರಿಕ ನನ್ನ ಸಾಧನವನ್ನ 7 ಜನ್ಮಗಳಿಂದ ಮಾಡ್ತಾ ಬರ್ತಿದ್ದಾನೆ. ಅವನಿಗೆ ಮುಂದಿನ ಜನ್ಮಗಳಲ್ಲಿ ನನ್ನ ದರ್ಶನವಾಗುತ್ತೆ. ಆದ್ರೆ ನೀನು 11 ಜನ್ಮಗಳಿಂದ ನನ್ನ ಸಾಧನವನ್ನ ಮಾಡ್ಕೊಂಡು ಬಂದಿದ್ಯಾ. ಅದು ಪರಿಪೂರ್ಣ ಆಗ್ಲಿಕ್ಕೆ ಆ 7 ಜಪ ಮಾತ್ರ ಉಳಿದಿದ್ದು. ಅದಕ್ಕೆ ನಾನು ನಿನ್ನ ಮುಂದೆ ಬಂದಿದ್ದೀನಿ ಅಂತ ಅಮ್ಮನವರು ಉತ್ತರಿಸ್ತಾರೆ. ನಾವು ಮಾಡುವಂತ ಮಂತ್ರ ಸಾಧನಗಳು ಯಾವತ್ತು ಕೆಲಸ ಮಾಡ್ತಿಲ್ಲ ಅಂತ ಅನ್ಕೋಬೇಡಿ. ಅದು ಯಾವತ್ತು ಒಂದು ದಿನ ನಿಮಗೆ ಪ್ರತಿಫಲ ಕೊಡುತ್ತೆ. ನಾವು ಮಾಡುವಂತ ಕರ್ಮಗಳು ಹೇಗೆ ಜನ್ಮದಿಂದ ಜನ್ಮಕ್ಕೆ ಬರುತ್ತೋ ಹಾಗೆಯೇ ನಾವು ಮಾಡುವಂತ ಮಂತ್ರ ಸಾಧನಗಳು ಕೂಡ ಬರ್ತವೆ. ಹಾಗಾಗಿ ನಿಲ್ಲಿಸಬೇಡಿ. ನೀವು ಯಾವ ಮಂತ್ರವನ್ನ ಜಪ ಮಾಡ್ತಿದ್ದೀರಾ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.